ಅತ್ತೆ, ಈಗ ತಾನೇ ಸುಂದ್ರಿ ಹೇಳಿದ್ಲಲ್ವಾ ಸಕ್ಕು ಶಾಸ್ತ್ರಿಗಳ ಮನೆ ಹತ್ರ ಇದ್ದಾಳೆ ಅಂತ. ಆದ್ರೆ ಇವ್ರು ನೋಡಿದ್ರೆ ಇಲ್ಲಿದ್ದಾರೆ. ಸಕ್ಕು ಇವ್ರ ಜೊತೆ ಇಲ್ಲ ಅಂದ್ರೆ ಎಲ್ಲಿದ್ದಾಳೆ? ಎಲ್ಲೋ ಇರ್ತಾಳೆ ಬಿಡು. ಅವಳು ಎಲ್ಲೇ ಇದ್ರು ಇನ್ನೂ ಸ್ವಲ್ಪ ಸಮಯ ಅಲ್ಲೇ ಇದ್ರೆ ಒಳ್ಳೇದು. ಶಿವಪ್ಪನ ಮೆರವಣಿಗೆ ಮಾಡೋದು ಅವಳು ನೋಡ್ಬಾರ್ದು. ತಡ ಯಾಕೆ? ಪ್ರಾರಂಭ ಮಾಡಿ ಶಿಕ್ಷಣ ಜಾರಿ ಮಾಡೋಣ. ಮೊದ್ಲು ಇದ್ರ ಬಗ್ಗೆ ಎಲ್ರೂ ಚರ್ಚೆ ಮಾಡ್ಬೇಕು. ಎಲ್ರೂ ಒಂದ್ಸಲ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದ್ರೆ ಒಳ್ಳೇದು. ಚರ್ಚೆ ಮಾಡೋದ? ಯಾಕೆ ಚರ್ಚೆ ಮಾಡ್ಬೇಕು? ಅವನ್ ಮಾಡಿರೋ ತಪ್ಪು ಎಲ್ರಿಗೂ ಗೊತ್ತಿದೆ. ಏನಂತೀರಾ? ಶಿಕ್ಷೆ ಕೊಡ್ಲೇಬೇಕು. ತುಂಬಾ ಸಂತೋಷ. ಎಲ್ಲ ಪದ್ಧತಿಯಿಂದ ನ್ಯಾಯದ ಪರವಾಗಿ ನಡೆಯುತ್ತೆ. ದಾಮು, ವಿಷಯ ಏನು ಅಂತ ಎಲ್ರಿಗೂ ಹೇಳು. ನಿಜವಾಗ್ಲೂ ನಡೆದಿದ್ದೇನು ಅಂದ್ರೆ, ಈ ಶಿವಪ್ಪನ ಮಗಳು ಒಂದು ಮೂಗಿನ ನಮ್ಮ ಪಾಂಡುರಂಗನ ಗುಡಿ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ. ಹಸ್ವಾಗ್ತಿದ್ಯಾ? ನಿನ್ನ ಮಗ ಮತ್ತೆ ನಿನ್ನ ಮೊಮ್ಮಗಳು ನಮ್ಮೂರ್ ಗುಡಿಯನ್ನ ಅಪವಿತ್ರ ಮಾಡಿದ್ದಾರೆ. ನೀವು ಮಾಡಿರೋ ಪಾಪ ಕಾರ್ಯದಿಂದ ಈ ಊರಿಗೆ ಅನಿಷ್ಟ ಎದುರಾಗುತ್ತೆ. ಅಯ್ಯೋ 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 ಅಯ್ಯೋ, ದೇವರಿಗೆ ಕೋಪ ಬಂದಿದೆ. ಶಿವಪ್ಪನ್ನ ಕತ್ತೆ ಮೇಲೆ ಕೂರಿಸಿ ಮುಖಕ್ಕೆ ಮಸಿ ಬಳಿದು ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡೋದು ಖಚಿತ. ನಡೆದಿರೋದೆಲ್ಲ ನಿಮ್ಗೆ ಹೇಳಿದ್ದೀನಿ. ಮನುಷ್ಯರೆಲ್ಲ ದೇವ್ರ ಮಕ್ಕಳೇ ಅಲ್ವಾ? ಅಷ್ಟಕ್ಕೂ ಇದರಲ್ಲಿ ಸಕ್ಕು ಮಾಡಿರೋ ತಪ್ಪೇನು? ಇನ್ಯಾರು ತಪ್ಪು ಮಾಡಿರೋದು? ದೇವ್ರ ಯಾಕೆ ಮಾಯ ಆದ? ನೀವ್ ಹೇಳೋದನ್ನ ನಾನು ಒಪ್ಕೋತೀನಿ. ಸಂಪ್ರದಾಯಗಳನ್ನ ಪಾಲಿಸ್ಬೇಕು. ಈ ಊರಿಗೆ ಕೆಲವು ನೀತಿ ನಿಯಮಗಳಿದಾವೆ. ಈ ಊರಲ್ಲಿ ಇರೋರ್ಗೆಲ್ಲ ಗೊತ್ತು ಈ ಶಿವಪ್ಪನ ಮಗಳು ತಪ್ಪು ಮಾಡಿದಾಳೆ ಅನ್ನೋದು. ತಂದೆ ಮಗಳು ಸೇರಿ ಗುಡಿಯನ್ನ ಅಪವಿತ್ರ ಮಾಡಿದ್ದಾರೆ. ಏಯ್, ನಾನು ಹೇಳ್ತಿರೋ ನಿಜ ತಾನೆ? ನೀನ್ ಮಾಡಿರೋ ಪಾಪದಿಂದ ಹೊರಟೋಗಿದ್ದಾನೆ, ಗುಡಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಈ ಶಿವಪ್ಪನ್ನ ಶಿಕ್ಷಿಸ್ಲೇಬೇಕು. ಅಯ್ಯೋ, ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ತಡೀರಿ, ಎಲ್ಲರನ್ನು ರೊಚ್ಚಿಗೆ ಬಸ್ಬೇಡಿ. ಸರಿ ಸರಿ ಸರಿ, ಕೋಪ ಮಾಡ್ಕೋಬೇಡಿ, ಇಲ್ಲಿ ಕೂತ್ಕೊಳ್ಳಿ. ಆಗ್ಲೇಬೇಕು ಯಜಮಾನ್ರೆ. ಸರಿ,